ಇದೆ. ಅದಕ್ಕೆ ಮುಖ್ಯ ಕಾರಣ ಏನಿರ್ಬೋದು, ಅವರು ಇನ್ನೊಂದು ಮತಗಟ್ಟೆಯಲ್ಲೂ ಕೂಡ ಅವರು ರಿಜಿಸ್ಟರ್ಡ್ ವೋಟರ್ಸ್ ಇರ್ತಾರೆ. ಎಕ್ಸಾಂಪಲ್ ಹಾಸನದಲ್ಲಿ ಇರ್ತಾರೆ, ಅಥವಾ ಇದೇ ಜಿಲ್ಲೆಯ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ಬೋದು, ಅಥವಾ ಬೇರೆ ಜಿಲ್ಲೆಯ ಯಾವುದಾದ್ರು ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ಬೋದು, ಎಲ್ಲೋ ಕೆಲಸಕ್ಕೆ ಹೋಗಿರ್ತಾರೆ, ವರ್ಗಾವಣೆ ಇರುತ್ತೆ, ಅಲ್ಲಿ ಇರ್ಬೋದು. ಅವ್ರು ಅಲ್ಲಿ ಮ್ಯಾಪಿಂಗ್ ಮಾಡಿಸಿರ್ತಾರೆ. ಹೀಗಾಗಿ ಇಲ್ಲಿ ಮ್ಯಾಪ್ ಆಗ್ತಾ ಇರಲ್ಲ, ಒಂದ್ ಕಡೆ ಮಾತ್ರ ಮ್ಯಾಪ್ ಆಗುತ್ತೆ. ಅದು ಇಲ್ಲಿ ನಮಗೆ ಮ್ಯಾಪಿಂಗ್ ಮಾಡಕ್ ಸಾಧ್ಯ ಆಗ್ತಾ ಇರಲ್ಲ. ಆ ರೀತಿ ಮತದಾರರು ಇರ್ಬೋದು. ಕೆಲವೊಂದು ಮತದಾರರು ಮೃತರಾಗಿದ್ದಾರೆ, ಅಂದ್ರೆ ನಿಧನ ಹೊಂದಿದ್ದಾರೆ. ಅವ್ರದ್ದು ಮತದಾರ ಪಟ್ಟಿಯಿಂದ ನಾವು ಹೆಸರನ್ನ ತೆಗೆದುಹಾಕಿಲ್ಲ, ಹೀಗಾಗಿ ಅದರಿಂದನೂ ಕೂಡ ಮ್ಯಾಪಿಂಗ್ ಆಗದೇ ಇರಬಹುದು. ಇನ್ನು ಕೆಲವೊಂದು ಮತದಾರರು ಪರ್ಮನೆಂಟ್ಲಿ ಇಲ್ಲಿಂದ ಬೇರೆ ಕಡೆ ಹೋಗ್ಬಿಟ್ಟಿದ್ದಾರೆ, ಅಲ್ಲಿ ವೋಟರ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ, ಅವ್ರಿಗೆ ಇಲ್ಲಿ ವೋಟ್ ಬೇಡ, ಅಂತವ್ರದ್ದು ಕೂಡ ಇಲ್ಲಿ ಮ್ಯಾಪಿಂಗ್ ಆಗಿರೋದು. ಈ ಎಲ್ಲ ಕಾರಣಗಳಿಂದ ಅಂದ್ರೆ ಅಬ್ಸೆಂಟಿ, ಶಿಫ್ಟೆಡ್, ಡೆತ್ ಅಂಡ್ ಡುಪ್ಲಿಕೇಟ್, ಅಂದ್ರೆ ಇಲ್ಲಿಂದ ಪರ್ಮನೆಂಟ್ಲಿ ಬೇರೆ ಕಡೆ ಹೋದವರು, ಬೇರೆ ಕಡೆ ವರ್ಗಾವಣೆ ಆದವರು, ಡೆತ್ ಅಂದ್ರೆ ಮೃತರಾದವರು, ಆಮೇಲೆ ಎರಡೆರಡು ಇರ್ತಾರೆ, ಎರಡನೇ ಅಲ್ಲಿ ಇಲ್ಲೂ ಇರುತ್ತೆ, ಬೇರೆ ಕಡೆ ಇರುತ್ತೆ. ಈ ತರ ಮತದಾರ ಇದ್ರೆ ಅವ್ರು ಅನರ್ಹ ಮತದಾರರಾಗ್ತಾರೆ, ಅವರನ್ನೇ ಮತದಾರ ಪಟ್ಟಿಯಿಂದ ಕೈ ಬಿಡ್ಬೇಕಾಗುತ್ತೆ. ಇದು ASDD ಅಂತ ಕರಿತೀವಿ. ಇಷ್ಟು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಎಲ್ಲ ಪೂರ್ವ ಸಿದ್ಧತೆಗಳನ್ನ ನಾವು ಮಾಡ್ಕೊಂಡಿದೀವಿ. ಇವತ್ತು ಚುನಾವಣಾ ಭಾರತ ಸರ್ಕಾರದ ಮಾನ್ಯ ಚುನಾವಣಾ ಆಯೋಗ ಏನು ಒಂದು ಘೋಷಣೆ ಮಾಡಿದೆ, ಏನು ವಿಶೇಷ ಸಮಗ್ರ ಪರಿಷ್ಕರಣೆ, ಅವುಗಳಿಗೆ ಏನೊಂದು ಕ್ಯಾಲೆಂಡರ್ ಆಫ್ ಇವೆಂಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಅದರ ಪ್ರಕಾರ ನಮ್ಮಲ್ಲಿ ಈಗ ಪೂರ್ವ ಸಿದ್ಧತೆಗಳನ್ನ ನಾವು ಮಾಡ್ಕೋತಾ ಇದ್ದೀವಿ. ಪೂರ್ವ ಸಿದ್ಧತೆಗಳಂದ್ರೆ ಒಂದು ಎಲ್ಲ ಏನು ಮತಗಟ್ಟೆಗಳಿದೆ ಆ ಮತಗಟ್ಟೆಗಳಿಗೆ ಬೂತ್ ಮಟ್ಟದ ಅಧಿಕಾರಿಗಳು BLOಗಳನ್ನ ಅಪಾಯಿಂಟ್ಮೆಂಟ್ ಮಾಡೋದಿರ್ಬೋದು. ಖಾಲಿ ಇರುವಂತ ಈಗೇನು ಕೆಲವೊಂದು ಶಿಕ್ಷಕರು ನಿವೃತ್ತಿ ಆಗಿರ್ತಾರೆ, ಕೆಲವೊಂದು ಶಿಕ್ಷಕರು ವರ್ಗಾವಣೆ ಆಗಿರ್ತಾರೆ, ಇನ್ನು ಕೆಲವೊಂದು ಶಿಕ್ಷಕರು ಪ್ರಮೋಷನ್ ತಗೊಂಡು ಬೇರೆ ಕಡೆ ಹೋಗಿರ್ತಾರೆ, ಕೆಲವೊಂದು ಶಿಕ್ಷಕರು ಮ್ಯಾಟರ್ನಿಟಿ ಲೀವ್, ಇನ್ನಿತರ ಕಾರಣಗಳಿಂದ, ಆರೋಗ್ಯದ ಕಾರಣದಿಂದ ಕೆಲಸಗಳನ್ನು ಮಾಡಕ್ಕಲ್ಲ ಅಂತ ಎಲ್ಲ ಖಾಲಿ ಹುದ್ದೆಗಳನ್ನ ಈಗಾಗಲೇ ನಾವು ಭರ್ತಿಯನ್ನ ಮಾಡಿದ್ದೀವಿ. ಒಟ್ಟು ನಮ್ಮದು ಬರ್ತಾರೆ, ನಮ್ಮ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಒಟ್ಟು 275 ಬೂತ್ ಮಟ್ಟದ ಅಧಿಕಾರಿಗಳು ಬರ್ತಾರೆ. ಈಗಾಗಲೇ 275 ಜನರನ್ನು ಕೂಡ ನಾವು ನೇಮಿಸಿದ್ದೀವಿ. ಈ ಬೂತ್ ಮಟ್ಟದ ಅಧಿಕಾರಿಗಳನ್ನ ಸೂಪರ್ವಿಷನ್ ಮಾಡೋಗೋಸ್ಕರ BLO ಸೂಪರ್ವೈಸರ್ ಅಂತ ಇರ್ತಾರೆ. ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ 64 ಜನ ಇದ್ದಾರೆ, ಅವರನ್ನು ಕೂಡ ಈಗ ನಾವು ನೇಮಕಾತಿ ಮಾಡಿದ್ದೀವಿ. ಆಮೇಲೆ ಈ ಬೂತ್ ಮಟ್ಟದ ಅಧಿಕಾರಿಗಳು BLO ಮತ್ತು BL ಸೂಪರ್ವೈಸರ್ ಅವರಿಗೆ ಏನು SIR ಅಂದ್ರೆ ಏನು, SIR ಪ್ರಕ್ರಿಯೆ ಅಂದ್ರೆ ವಿಶೇಷ ಸಮಗ್ರ ಪ್ರಕ್ರಿಯೆಯಲ್ಲಿ ಪರಿಷ್ಕರಣೆಯಲ್ಲಿ ಏನು BLO ಅವರ ಪಾತ್ರ, ಇದಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ತರಬೇತಿಯನ್ನು ಕೊಡುವ ಸಂಬಂಧ ಈ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ 5 ಜನ ವಿಧಾನಸಭಾ ಅಸೆಂಬ್ಲಿ ಲೆವೆಲ್ ಮಾಸ್ಟರ್ ಟ್ರೈನರ್ಸ್ ALMTಗಳನ್ನ ಅಪಾಯಿಂಟ್ ಮಾಡಿದ್ದೀವಿ. ALMTಗಳ ಮುಖಾಂತರ ಈಗಾಗಲೇ ನಮ್ಮ BLOಗಳಿಗೆ ಒಂದು ಹಂತದ ತರಬೇತಿಯನ್ನು ನಾವು ಈಗಾಗಲೇ ಕೊಟ್ಟು ಮುಗಿಸಿದ್ದೀವಿ. ಪ್ರತಿಯೊಬ್ಬ BLOಗಳಿಗೆ ತರಬೇತಿಯನ್ನು ಕೊಟ್ಟಿದ್ದೀವಿ. ಮತ್ತು ಹೊಸದಾಗಿ ಏನು BLOಗಳು ಒಂದು 27 ಜನನ ನೇಮಕ ಮಾಡಿದ್ದೀವಿ. ಮತ್ತು ಅವತ್ತು ಮೊದಲನೇ ತರಬೇತಿಯಲ್ಲಿ ಯಾರು ಗೈರು ಹಾಜರಾಗಿದ್ರು ಅವರಿಗೋಸ್ಕರ ಈಗ ಇವತ್ತನೇ ಇಲ್ಲಿ ಉಳಿದಂತ ಮೊದಲನೇ ತರಬೇತಿಯಲ್ಲಿ ಗೈರಾದವರು ಮತ್ತು ಹೊಸದಾಗಿ ನೇಮಕಗೊಂಡ BLOಗಳಿಗೆ ಇವತ್ತು ಮತ್ತೆ ತರಬೇತಿಯನ್ನ ನಮ್ಮ ಅಸಿಸ್ಟೆಂಟ್ ERO ಅವರು ಹಮ್ಮಿಕೊಂಡಿದ್ದಾರೆ.